ಯುಗಾಂತರ ನ್ಯೂಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್, ಬನ್ನಿ ಈ ದಿನ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಟೈಮು. ಆದಷ್ಟು ಬೇಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇವತ್ತು ಭಾನುವಾರ 2ನೇ ತಾರೀಕು 6ನೇ ತಿಂಗಳು 2024ನೇ ದಿವಸ. ಶ್ರೀ ಖೋದ್ರಿ ನಾಮ ಸಂವತ್ಸರ, ವೈಸಾಖ ಮಾಸ, ವಸಂತ ಋತು, ಉತ್ತರಾಯಣ ಪಕ್ಷ, ಕೃಷ್ಣ ಪಕ್ಷ. ಹಾಗೆಯೇ ಸೂರ್ಯೋದಯ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ 6 ಗಂಟೆ 43 ನಿಮಿಷಕ್ಕೆ ಸಂಜೆ. ಚಂದ್ರೋದಯ 2 ಗಂಟೆ 53 ನಿಮಿಷ ಬೆಳಗ್ಗೆ ಮರುದಿನ. ಚಂದ್ರಾಸ್ತ 2 ಗಂಟೆ 46 ನಿಮಿಷ ಸಂಜೆ. ಸೂರ್ಯ ರಾಶಿ ಈ ದಿನ ವೃಷಭ, ಚಂದ್ರ ರಾಶಿ ಮೀನ. ನಾಳೆ 1:40 ಬೆಳಗ್ಗೆಯ ತನಕ, ನಂತರ ಮೇಷ ಆಗತ್ತೆ. ಶುಭ ಸಮಯ ಇವತ್ತು 11 ಗಂಟೆ 26 ನಿಮಿಷದಿಂದ 12 ಗಂಟೆ 55 ನಿಮಿಷದ ಮರುದಿನದವರೆಗೆ. ರಾಹು ಕಾಲ 4:30ರಿಂದ 6 ಗಂಟೆಯವರೆಗೆ. ಹಾಗೆಯೇ ಗಳಿಗೆ ಕಾಲ 3 ಗಂಟೆ ಮಧ್ಯಾಹ್ನ 4:30ರವರೆಗೆ. ಯಮಗಂಡಕಾಲ ಕೂಡ 12 ಗಂಟೆ ಮಧ್ಯಾಹ್ನ 1:30ರವರೆಗೆ ಇದೆ. ಹಾಗೆಯೇ ಅರ್ಧ ಪ್ರಹರ ಅಂತ 10:30 ಬೆಳಗ್ಗೆಯಿಂದ 12 ಗಂಟೆ ಮಧ್ಯಾಹ್ನವರೆಗೆ ಇರುತ್ತೆ. ಹಾಗಾದರೆ ಇನ್ನು ಮುಂದೆ ಈ ದಿನದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋದು ಸಮಯ. ಈಗ ಮೊದಲನೇ ರಾಶಿ ಮೇಷರಾಶಿಯಾಗಿರುತ್ತೆ. ಬನ್ನಿ ಹಾಗಾದರೆ ತಿಳ್ಕೊಳ್ಳೋಣ. ಮೇಷರಾಶಿಯವರು ದೈವಿಕ ದರ್ಶನದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಪ್ರಯಾಣದಲ್ಲಿ ಅಡೆತಡೆಗಳಿರುತ್ತವೆ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದು ನಿಧಾನವಾಗಿ ಪೂರ್ಣಗೊಳಿಸುತ್ತೀರಿ. ವಿವಾದಗಳಿಂದ ದೂರವಿರುವುದು ಈ ದಿನ ಉತ್ತಮ. ಆರೋಗ್ಯದ ವಿಷಯದಲ್ಲಿ ಕಾಳಜಿ ಅಗತ್ಯ. ವ್ಯಾಪಾರಗಳು ಹೆಚ್ಚು ನಿರುತ್ಸಾಹಗೊಳಿಸುತ್ತವೆ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಹಾಗೆಯೇ ಈ ದಿನ ಅದೃಷ್ಟದ ದಿಕ್ಕು ಪಶ್ಚಿಮ, ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು ಆಗಿರುತ್ತೆ. ಎರಡನೆಯ ರಾಶಿ ವೃಷಭ ರಾಶಿ, ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೃಷಭ ರಾಶಿಯಲ್ಲಿ ದೂರದ ಬಂಧುಗಳಿಂದ ಶುಭ ಸಮಾಚಾರವನ್ನು ದೊರೆಯುತ್ತದೆ. ಕೈಗೆತ್ತಕೊಂಡ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ವೃತ್ತಿಪರ ಉದ್ಯೋಗಗಳಲ್ಲಿ ನಿರೀಕ್ಷೆಗಳು ಈಡೇರುತ್ತವೆ. ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ದೊರೆಯುತ್ತದೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಹಾಗೆಯೇ ಈ ದಿನ ಅದೃಷ್ಟದ ದಿಕ್ಕು ಅವರಿಗೆ ನೈಋತ್ಯವಾಗಿರುತ್ತೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬಿಳಿಯಾಗಿರುತ್ತೆ. ಹಾಗಾದರೆ ಈ ದಿನ ವೃಷಭ ರಾಶಿಯವರಿಗೆ ಒಳ್ಳೆಯ ದಿನ ಆಗುವ ಎಲ್ಲ ಸಂದರ್ಭಗಳು ಕಂಡುಬರ್ತಾ ಇವೆ. ಹಾಗಾಗಿ ಅವರು ಚಿಂತೆ ಪಡುವಂತಹ ಅಗತ್ಯ ಇರೋದಿಲ್ಲ. ಹಾಗಾದರೆ ಬನ್ನಿ ಈಗ ಮೂರನೆಯ ರಾಶಿಯ ಕಡೆಗೆ ಹೋಗುವಂತಹ ಸಂದರ್ಭ ನೋಡೋಣ. ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳುವಂಥ ಟೈಮು. ಬನ್ನಿ ಹಾಗಾದರೆ. ಮಿಥುನ ರಾಶಿ ಈ ದಿನ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿರುತ್ತವೆ. ದಿಢೀರ್ ನಿರ್ಧಾರಗಳ ಬದಲಾವಣೆಗಳಿಂದ ತೊಂದರೆ ಉಂಟಾಗುತ್ತದೆ. ಉದ್ಯೋಗದಲ್ಲಿ ಕೆಲಸ ಹೊರೆ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ವಿಷಯಗಳತ್ತ ಗಮನ ಹರಿಸುವುದು ಒಳ್ಳೆಯದು. ಬಂಧುಗಳೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುತ್ತವೆ. ಪ್ರಯಾಣಗಳು ಕಷ್ಟಕರವಾಗಿರುತ್ತವೆ. ಅದೃಷ್ಟದ ದಿಕ್ಕು ಉತ್ತರ, ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಹಸಿರು ಆಗಿರುತ್ತೆ. ಈ ದಿನ ಮಿಶ್ರ ಫಲ ಸಿಗುವಂತಹ ಸಂದರ್ಭ ಬಹಳ ಕೂಡಿ ಬಂದಿದೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅವರು ಬಹಳ ವಿಚಾರವನ್ನು ಮಾಡಿ ಬುದ್ಧಿವಂತಿಕೆಯಿಂದ ದಿವಸವನ್ನು ಕಳಿಬೇಕಾಗತ್ತೆ. ಹಾಗಾದರೆ ಬನ್ನಿ ಇನ್ನು 4ನೆಯ ರಾಶಿಯ ಕಡೆಗೆ ಹೊರಡೋಣ. ಬನ್ನಿ ಹಾಗಾದರೆ ಕರ್ಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದರೆ. ಹೊಸ ಕೆಲಸಗಳಿಗೆ ಚಾಲನೆ ದೊರೆಯುತ್ತದೆ. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತ ಆಹ್ವಾನಗಳು ಬರುತ್ತವೆ. ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಸಮಾಜದಲ್ಲಿ ಮೌಲ್ಯ ಹೆಚ್ಚಾಗುತ್ತದೆ. ಬೆಲೆ ಬಾಳುವ ವಸ್ತುಗಳು ಮತ್ತು ಆರ್ಥಿಕ ಲಾಭಗಳಿಂದಿರುತ್ತವೆ. ವೃತ್ತಿ ಮತ್ತು ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುವಂತಹ ಸಂದರ್ಭ ಇವತ್ತು. ಕರ್ಕ ರಾಶಿಯವರಿಗೆ ಇವತ್ತು ದಿನ ಒಳ್ಳೆಯ ರೀತಿಯಲ್ಲಿ ಸಾಗುವಂಥದ್ದಾಗಿರುತ್ತೆ. ಹಾಗಾದರೆ ಅವರಿಗೆ ಅದೃಷ್ಟದ ದಿಕ್ಕು ದಕ್ಷಿಣ, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಳದಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮುಂದಿನ ರಾಶಿಯ ಕಡೆ ಸಾಗುವಂಥ ಟೈಮು. ಮುಂದೆ ಸಾಗೋಣ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ದಿನ ಹೇಗಿದೆ ಅಂತ ನೋಡ್ಕೊಳ್ಳುವಂಥ ಟೈಮು. ಈ ದಿನ ಅವರ ದಿನವನ್ನು ನೋಡೋಣ ಬನ್ನಿ ಹಾಗಾದರೆ. ಭೋಜನ ಮತ್ತು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸುತ್ತೀರಿ.
ಪ್ರಮುಖ ವ್ಯವಹಾರಗಳು ಸುಗಮವಾಗಿ ಸಾಗುತ್ತವೆ. ನಿರುದ್ಯೋಗಿಗಳಿಗೆ ಒಂದು ಸಮಾಚಾರ ಪರಿಹಾರವನ್ನು ನೀಡುತ್ತದೆ. ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಿ. ವ್ಯವಹಾರದಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತೀರಿ. ಉದ್ಯೋಗದಲ್ಲಿ ಶುಭ ಸುದ್ದಿ ದೊರೆಯುತ್ತದೆ. ಅದೃಷ್ಟದ ದಿಕ್ಕು ನೈಋತ್ಯ ನಿಮ್ಮದು. ಹಾಗೆಯೇ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ. ಸಿಂಹ ರಾಶಿಯವರಿಗೂ ಕೂಡ ಇವತ್ತು ಸ್ವಲ್ಪ ಒಳ್ಳೆಯ ದಿನ ಆದ ಹಾಗೆ ಕಾಣುತ್ತೆ. ಅವರು ಯಾವುದನ್ನು ವಿಚಾರ ಮಾಡದೇ ಒಳ್ಳೆಯ ರೀತಿಯಿಂದ ತೆಗೆದುಕೊಂಡು ಹೋದರೆ ಇವತ್ತಿನ ದಿನ ಅವರಿಗೆ ಒಳ್ಳೆಯದಾಗಿರುತ್ತೆ. ಹಾಗಾದರೆ ಬನ್ನಿ ಮತ್ತೆ ಮುಂದಿನ ರಾಶಿ ಕಡೆ ಪ್ರಯಾಣಿಸೋಣ. ಬನ್ನಿ ಹಾಗಾದರೆ ಕನ್ಯಾ ರಾಶಿಯ ಬಗ್ಗೆ ಈ ದಿನ ತಿಳಿದುಕೊಳ್ಳುವಂಥ ಸಂದರ್ಭ. ಅದಕ್ಕೆ ಮುಂದೆ ಸಾಗೋಣ. ಪ್ರಮುಖ ವಿಷಯಗಳಲ್ಲಿ ಆತುರದ ನಿರ್ಧಾರಗಳಿಂದ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತವೆ. ಕೈ ಕೆತ್ತಿಕೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಿರುತ್ತವೆ, ಮಧ್ಯದಲ್ಲೇ ನಿಲ್ಲುತ್ತವೆ. ವಿವಾದಗಳಿಗೆ ಹೋಗದೇ ಇರುವುದು ಉತ್ತಮ. ದ್ವಿಸ್ವಭಾವ ಆಲೋಚನೆಗಳಿರುತ್ತವೆ. ಪ್ರಯಾಣವನ್ನು ಮುಂದೂಡುವುದು ಉತ್ತಮ. ಅದೃಷ್ಟದ ದಿಕ್ಕು ಪಶ್ಚಿಮ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಳದಿಯಾಗಿರುತ್ತೆ. ಈ ದಿನ ಕನ್ಯಾ ರಾಶಿಯವರಿಗೆ ಬಹಳ ಕಷ್ಟದ ದಿನ ಅಂತ ಇಲ್ಲಿ ಕಾಣುತ್ತೆ. ಹಾಗಾಗಿ ಅವರು ಸ್ವಲ್ಪ ಎಲ್ಲದನ್ನು ವಿಚಾರ ಮಾಡಿಕೊಂಡು ಮುಂದೆ ಹೋಗುವುದು ಬಹಳ ಉತ್ತಮ. ಹಾಗಾದರೆ ಬನ್ನಿ ಮುಂದಿನ ರಾಶಿಯ ಕಡೆಗೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಜನರ ಕಷ್ಟ ಸುಖ ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈ ದಿನ. ಜೊತೆಯಲ್ಲಿ ಪ್ರಯಾಣಗಳಲ್ಲಿ ಕಿರಿಕಿರಿ ಉಂಟಾಗುತ್ತವೆ. ಸೇವಾ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಬರುತ್ತವೆ. ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಸಾಲದ ಪ್ರಯತ್ನವನ್ನು ಮಾಡಲಾಗುತ್ತದೆ. ಕೆಲವು ವಿಷಯಗಳನ್ನು ಮುಂದೂಡುವುದು ಉತ್ತಮ. ಆರೋಗ್ಯ ವಿಷಯಗಳಲ್ಲಿ ವೈದ್ಯಕೀಯ ಸಮಾಲೋಚನೆ ಅಗತ್ಯ. ಉದ್ಯೋಗಗಳಲ್ಲಿ ಶ್ರಮ ಹೆಚ್ಚಾಗುತ್ತದೆ. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಈ ದಿನ ಕೆಂಪಾಗಿರುತ್ತೆ. ತುಲಾ ರಾಶಿಯವರದು ಕೂಡ ಸ್ವಲ್ಪ ಮಿಶ್ರ ಫಲ ಇರೋ ಹಾಗೆ ಕಾಣುತ್ತೆ. ಅವರು ಕೂಡ ಸ್ವಲ್ಪ ವಿಚಾರಣೆ ಮತ್ತು ಸಂದರ್ಭವನ್ನು ನೋಡಿಕೊಂಡು ಈ ದಿನವನ್ನು ಕಳಿಬೇಕಾಗತ್ತೆ. ಹಾಗಾದರೆ ಬನ್ನಿ ಮುಂದಿನ ರಾಶಿಯ ಕಡೆ ಹೋಗುವಂಥ ಟೈಮೀಗ. ಮುಂದಿನ ಕಡೆ ಸಾಗೋಣ. ಮುಂದಿನ ರಾಶಿ ವೃಶ್ಚಿಕ. ಈ ದಿನದ ಅವರ ದಿನಚರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂಥ ಟೈಮು. ಬನ್ನಿ ಹಾಗಾದರೆ. ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಮಕ್ಕಳ ಶೈಕ್ಷಣಿಕ ವಿಷಯದಲ್ಲಿ ತೃಪ್ತಿ ದೊರೆಯುತ್ತದೆ. ನಿಗದಿತ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ. ವೃತ್ತಿ ಮತ್ತು ವ್ಯವಹಾರಗಳಿಗೆ ಲಾಭ ದೊರೆಯುತ್ತದೆ. ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವವರು ಹತ್ತಿರವಾಗುತ್ತಾರೆ. ಉದ್ಯೋಗದಲ್ಲಿ ಅನುಕೂಲಕ ವಾತಾವರಣ ಇರುತ್ತದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಈ ದಿನ ಕೆಂಪಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಒಳ್ಳೆಯ ವಿಷಯಗಳು ರಾಶಿಯಲ್ಲಿ ಬಂದಂಥ ಕಾಣುತ್ತೆ. ಹಾಗಾಗಿ ಅವರು ದಿನ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಸಾಗತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬನ್ನಿ ಹಾಗಾದರೆ ಮುಂದಿನ ರಾಶಿಯ ಕಡೆಗೆ ಸಾಗೋಣ, ನೋಡೋಣ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರ ದಿವಸ ಈ ದಿನ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಟೈಮೀಗ. ಬನ್ನಿ ಹಾಗಾದರೆ ಧನುರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕೆಲಸಗಳು ನಿರಾಸಾಯವಾಗಿ ಪೂರ್ಣಗೊಳ್ಳುತ್ತವೆ. ಆಪ್ತ ಸ್ನೇಹಿತರ ಭೇಟಿಯು ಸಂತೋಷವನ್ನು ತರುತ್ತದೆ. ಬಹು ನಿರೀಕ್ಷಿತ ಅವಕಾಶಗಳು ದೊರೆಯುತ್ತವೆ. ವಾಹನ ಖರೀದಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ದೂರ ಬರುತ್ತೀರಿ. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಸಿರು. ಈ ದಿನ ನಿಮ್ಮ ರಾಶಿಯಲ್ಲಿ ಪ್ರತಿ ವಿಷಯವೂ ಒಳ್ಳೆಯ ರೀತಿಯಲ್ಲಿ ಇರೋದರಿಂದ ನೀವು ಯಾವುದನ್ನು ವಿಚಾರ ಮಾಡದೆ ಮುಂದೆ ಹೋಗ್ಬೋದು. ನಿಮ್ಮ ರಾಶಿಯಲ್ಲಿ ಧನು ರಾಶಿಯಲ್ಲಿ ಬಾಣ ಹೇಗಿದೆಯೋ ಆ ಬಾಣದಲ್ಲಿರುವಂಥ ಕಷ್ಟಗಳು ಹೇಗೆ ಬಿಟ್ಟು ತ್ರಿಶೂಲದಲ್ಲಿ ಹೋದೋ ಆಗಿದೆಯೋ ಹಾಗಾಗಿರುತ್ತೆ. ಬನ್ನಿ ಹಾಗಾದರೆ ಮಕರ ರಾಶಿಯವರ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ದಿನ ಹೇಗೆ ಹೋಗುತ್ತೆ ಅವ್ರದ್ದು ಅಂತ. ಕೆಲವು ವ್ಯವಹಾರಗಳಲ್ಲಿ ಪ್ರಮುಖ ಬದಲಾವಣೆಗಳು ಉಂಟಾಗುತ್ತವೆ. ಪ್ರಯಾಣಗಳು ಶ್ರಮದಾಯಕರವಾಗಿರುತ್ತವೆ. ವೃತ್ತಿಪರ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ದೈವಭಕ್ತಿ ಹೆಚ್ಚಾಗುತ್ತದೆ. ಅನಾರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಒಳ್ಳೆಯದು. ಸ್ನೇಹಿತರಿಂದ ಸಮಸ್ಯೆಗಳು ಉದ್ಭವಿಸುತ್ತವೆ. ಅದೃಷ್ಟದ ದಿಕ್ಕು ಪೂರ್ವ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಳದಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲ ಇರೋದರಿಂದ
ಪ್ರತಿಯೊಂದು ಕೆಲಸದಲ್ಲಿ ಅಡ್ಡಾಡಚಣೆಗಳು ಉಂಟಾಗುತ್ತವೆ. ಹಾಗಾಗಿ ಆರೋಗ್ಯ ಸಮಸ್ಯೆದ ಬಗ್ಗೆನೂ ಒಂದು ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಅವರು ಸ್ನೇಹಿತರಿಂದ ಸಮಸ್ಯೆ ಉದ್ಭವ ಆಗುತ್ತೆ, ಅಲ್ಲಿನೂ ಥೋಡ ವಿಚಾರ ಮಾಡಿಕೊಂಡು ಇರಬೇಕಾಗತ್ತೆ. ಹಾಗಾದರೆ ಬನ್ನಿ ಮುಂದಿನ ರಾಶಿಯ ಕಡೆ ಸಾಗೋಣ. ಕುಂಭರಾಶಿಯ ಕಡೆ ಸಾಗುವಂಥ ಸಂದರ್ಭ ಈಗ. ಬನ್ನಿ ಹಾಗಾದರೆ ಕುಂಭರಾಶಿಯಲ್ಲಿ ಈ ದಿನ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಮನೆಯ ಹೊರಗಡೆ ಸಮಸ್ಯಕ ವಾತಾವರಣವಾಗಿರುತ್ತದೆ. ಆರೋಗ್ಯವು ತುಂಬ ಅನುಕೂಲಕರವಾಗಿರುವುದಿಲ್ಲ. ಆಪ್ತ ಸ್ನೇಹಿತರಿಂದ ದೂರವಿರುವುದು ಉತ್ತಮ. ನಿರುದ್ಯೋಗಿಗಳಿಗೆ ನಿರಾಶೆ ಉಂಟಾಗತ್ತೆ. ಮಾಡಿದ ಕೆಲಸವನ್ನು ಮತ್ತೆ ಮತ್ತೆ ಮಾಡಬೇಕಾಗಬಹುದು. ವೃತ್ತಿ ಮತ್ತು ವ್ಯವಹಾರಗಳು ನಿರೀಕ್ಷೆಗೆ ತಕ್ಕಂತೆ ಇರೋದಿಲ್ಲ. ಅದೃಷ್ಟದ ದಿಕ್ಕು ವಾಯುವ್ಯ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕೆಂಪು ಆಗಿರುತ್ತೆ. ಕುಂಭರಾಶಿಯವರಿಗೆ ಈ ದಿನ ಯಾವುದೂ ಅಷ್ಟು ಸರಿಯಾಗಿ ಹೋದ ಹಾಗೆ ಕಾಣೋದಿಲ್ಲ. ಹಾಗಾಗಿ ಅವರು ಈ ದಿನವನ್ನು ಸಾಧಾರಣವಾಗಿ ಕಳೆದು ನಾಳೆಯ ದಿನಕ್ಕಾಗಿ ಕಾಯುವುದು ಉತ್ತಮ. ಬನ್ನಿ ಹಾಗಾದರೆ ಕಟ್ಟಕಡೆಯ ರಾಶಿ ಮೀನರಾಶಿಯ ಬಗ್ಗೆ ತಿಳಿದುಕೊಳ್ಳುವಂಥ ಟೈಮು. ಮೀನರಾಶಿಯವರ ದಿನ ಈ ದಿನ ದಿನಚರಿ ಹೇಗಿರುತ್ತೆ ಅಂತ ನೋಡಿಕೊಳ್ಳೋಣ. ಪ್ರಯಾಣದಲ್ಲಿ ಪರಿಚಯಗಳು ಹೆಚ್ಚಾಗುತ್ತವೆ. ವ್ಯವಹಾರಗಳು ವಿಸ್ತಾರವಾಗುತ್ತವೆ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಸಮಸ್ಯೆಗಳು ಬಗೆಹರಿಯುತ್ತವೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುತ್ತದೆ. ವ್ಯವಹಾರಗಳು ಉತ್ಸಾಹಭರಿತವಾಗಿರುತ್ತವೆ ಮತ್ತು ಸಂಬಂಧಿಕರೊಂದಿಗೆ ಅನುಕೂಲಕರ ವಾತಾವರಣ ಇರುತ್ತದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣ ಹಳದಿ. ಮೀನರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯ ರೀತಿ ಕಂಡು ಬರ್ತಾ ಇದೆ. ಆ ಲೆಕ್ಕದಲ್ಲಿ ಅವರು ಈ ದಿನ ಯಾವುದೇ ಕೆಲಸ ಮಾಡಿದರೂ ಮುಂದೆ ಒಳ್ಳೆಯ ರೀತಿಯಿಂದ ಕೆಲಸ ಆಗತ್ತೆ ಅನ್ನೋದ್ರ ಅನುಮಾನ ಇಲ್ಲ. ಇದಾಗಿತ್ತು ಈ ದಿನದ ರಾಶಿಫಲದ ವಿಡಿಯೋ. ನಾಳೆಯ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯುಗಾಂತರ ನ್ಯೂಸ್ 24 ಚಾನಲನ್ನು. ಧನ್ಯವಾದಗಳು.